ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಮತ್ತೊಂದು ದಿನ ದೇವರ ಜೀವವುಳ್ಳ ನುಡಿಗಳನ್ನು ಕೇಳುವಂತೆ, ದೇವರ ವಾಕ್ಯಗಳನ್ನು ಆಲಿಸುವಂತೆ ನೀವು ನಾನು ಸಮಯವನ್ನು ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ. ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಮಾತನಾಡುವಂಥ ದೇವರಾಗಿದ್ದಾರೆ. ಆತನ ಸ್ವರವು ಖಂಡಿತವಾಗಿ ಪ್ರತಿ ಕಷ್ಟದಲ್ಲಿರುವಂಥ ಜನರಿಗೆ ಆಧರಣೆಯಾಗಿ ಬರುವಂಥದ್ದು ಆಗಿದೆ. ದೇವಜನವೇ, ಈ ಲೋಕದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಹೇಳುತ್ತದೆ, ದೇವರ ಆಲಯ ಪಾಪಿಗಳಿಗೂ, ಕೆಟ್ಟವರಿಗೂ, ಅನಾಥರಿಗೂ, ಬಡವರಿಗೂ, ಬಲಹೀನರಿಗೂ, ಅನೇಕರಿಗೆ ಇದು ಸ್ಥಳವಾಗಿದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ದೇವರ ಆಲಯವು ಇಲ್ಲವೇ ದೇವರ ಪ್ರಸನ್ನತೆಯು ಪಾಪಿಗಳಿಗಾಗಿ, ಸಮಸ್ಯೆಯಲ್ಲಿರುವವರಿಗಾಗಿ, ಕೆಟ್ಟವರಿಗಾಗಿ ಇರುವಂಥ ಹಾಸ್ಪಿಟಲ್ ಥರ. ಹಾಸ್ಪಿಟಲ್ ಏನಕ್ಕೆ ಹೋಗ್ತೇವೆ? ಅನೇಕ ವಿಧವಾದಂಥ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕಾಗಿ ಹೋಗುತ್ತೇವೆ. ಆರೋಗ್ಯದಲ್ಲಿರುವಂಥವರು ಯಾರೂ ಕೂಡ ಆಸ್ಪತ್ರೆಗೆ ಹೋಗೋದಿಲ್ಲ. ಅದು ಹೋಗ್ತಾರ? ಆರೋಗ್ಯದಲ್ಲಿರುವವರಿಗೆ ಡಾಕ್ಟರ್ ನೋಡಬೇಕಾದ ಅವಶ್ಯಕತೆ ಇಲ್ಲ. ಬೈಬಲೇ ಹೇಳುತ್ತದೆ, ರೋಗದಲ್ಲಿರುವವನಿಗೆ ವೈದ್ಯನ ಅವಶ್ಯಕತೆ ಇದೆ ಹೊರತು ಆರೋಗ್ಯದಲ್ಲಿರುವವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ. ಇದರ ಅರ್ಥ ಏನೆಂದರೆ, ನಾವು ಸಭೆಗೆ ಬರುವಾಗ ಸಭೆ ಎಂಬುದು ಅನೇಕ ವಿಧವಾದಂಥ ಕಷ್ಟದ, ಕಣ್ಣೀರಿನ, ವೇದನೆಯ, ಇನ್ನೂ ಹೇಳಬೇಕು ಅಂದರೆ ಪಾಪಿಗಳಿಗೆ, ಒಂದೇ ಪದದಲ್ಲಿ ಹೇಳಬೇಕು, ಪಾಪಿಗಳಿಗೆ ಇರುವ ಹಾಸ್ಪಿಟ್ಲು ದೇವರ ಆಲಯ. ಅಂದರೆ ಆಲಯಕ್ಕೆ ಬರೋರೆಲ್ಲರೂ ನಾವು ಪರ್ಫೆಕ್ಟ್ ಆಗಿರ್ತೀವಿ, ಎಲ್ಲ ಸರಿಯಾಗಿರ್ತೀವಿ. ಎಲ್ಲ ಸರಿಯಾಗಿರೋರು, ನೀತಿವಂತರು ಮಾತ್ರನೇ ಇಲ್ಲಿಗೆ ಬರಬೇಕು ಅಂದರೆ ಅದು ಚರ್ಚ್ ಅಲ್ಲ. ಅದು ನಿಜವಾಗಿ ಹೇಳಬೇಕಾದ್ರೆ ಅದು ಚರ್ಚರಲ್ಲ. ಚರ್ಚು ಪರಿಶುದ್ಧರಿಗಿರುವಂಥ ಸ್ಥಳ ಅಲ್ಲ. ಸಭೆ ಎನ್ನುವುದು ಪಾಪಿಗಳು ಬಂದು ಸರಿಯಾಗಿ ಹೋಗಲಿಕ್ಕಿರುವಂಥ ಸ್ಥಳ. ಅದು ಆತ್ಮಿಕ ಹಾಸ್ಪಿಟಲ್. ಯಾಕೆ ಈ ವಾಕ್ಯವನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆಂದರೆ, ಇಲ್ಲಿ ಬರುವಂಥ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಷ್ಟ, ವೇದನೆ, ಕಣ್ಣೀರು, ಸಮಸ್ಯೆಗಳಿಂದ ಬರುತ್ತಾರೆ. ಹಾಗಾದರೆ ದೇವರು ಅವರ ಮೊರೆಯನ್ನು ಆಲಿಸುತ್ತಾರಾ? ದೇವರು ಅವರಿಗೆ ಮೊರೆಯನ್ನು ಕೇಳುತ್ತಾರಾ? ಅನೇಕ ಸಾರಿ ನಾವೇನು ಮಾಡಿಬಿಡ್ತೇವೆ, ನಾವು ದೇವರಿಗೆ ಮೊರೆ ಇಡುವುದಕ್ಕಿಂತ ಬದಲಾಗಿ ನಾವು ಏನು ಮಾಡಿಬಿಡ್ತೇವೆ, ನಮ್ಮನ್ನು ಬೇರೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನಾನು ಪರವಾಗಿಲ್ಲ ಇವರಿಗಿಂತ, ನಾನು ಸರಿ ಇದ್ದೀನಿ ಅವರಿಗಿಂತ, ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ ಇವರಿಗಿಂತ, ನಾನು ಚೆನ್ನಾಗಿದ್ದೀನಿ, ಆ ರೀತಿಯಾಗಿ ಹೋಲಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಇವತ್ತಿನ ವಾಕ್ಯ ಧ್ಯಾನ ಮಾಡೋಕ್ಕೆ ಹೋಗೋಣ. ಇವತ್ತಿನ ಧ್ಯಾನದ ಅಂಶ, ಕರ್ತನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟಿದ್ದಾನೆ. ದೇವರ ವಾಕ್ಯ ಆದಿಕಾಂಡ ಗ್ರಂಥ 16ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅದರ 2ನೇ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು ಎಂದು ಹೇಳುತ್ತಾ ಇದೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೋನ್ನತ ದೇವಾದಿದೇವನೇ, ನಿನ್ನ ವಾಕ್ಯಗಳು ನಮಗಾಗಿ, ನಿನ್ನ ವಾಕ್ಯಗಳು ನಮ್ಮ ಉನ್ನತಿಗಾಗಿ, ಆತ್ಮಿಕ ಜೀವಿತಕ್ಕಾಗಿ ನೀವೇನು ಮಾತಾಡ್ತೀರೋ ನಾವು ಅದನ್ನು ಅಂಗೀಕಾರ ಮಾಡಿಕೊಳ್ಳಬೇಕು. ಬದಲಾಯಿಸಿಕೊಳ್ಳಬೇಕಾಗಿರುವುದು ಬದಲಾಯಿಸಿಕೊಳ್ಳಬೇಕು, ನಡೆಯಬೇಕಾದದ್ದು ನಡೆಯಬೇಕು. ಈ ದಿನ ಈ ವಾಕ್ಯಾನುಸಾರವಾಗಿ ನಾವು ನಡೆಯುವಂತೆ ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದಾರೋ ಹೇಳುವಂಥ ನನ್ನನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಅನುಗ್ರಹಿಸು, ಮಾತನಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈಗಾಗಲೇ ನಾನು ಹೇಳಿದ ಹಾಗೆ ನನ್ನ ಪ್ರೀತಿಯ ದೇವಜನವೇ, ನಾವು ಆಲಯಕ್ಕೆ ಬರುವುದು ದೇವರನ್ನು ಕೂಗಿ ಮೊರೆ ಇಡಲಿಕ್ಕಾಗಿ, ಹೌದಾ ಇಲ್ವಾ? ನಾವು ಯಾರು ಇಲ್ಲಿ ಪರ್ಫೆಕ್ಟ್ ಆಗಿ ಇಲ್ಲಿ ಬರೋದಿಲ್ಲ, ಬದಲಾಗಿ ಇಲ್ಲಿ ಬಂದ ಮೇಲೆ ನಾವು ಪರ್ಫೆಕ್ಟ್ ಆಗಬೇಕು. ನಾವು ಪಾಪಿಗಳಾಗಿ ಆಲಯಕ್ಕೂ ದೇವರ ಸಮ್ಮುಖಕ್ಕೆ ಬಂದರೆ ನಾವು ಪರಿಶುದ್ಧರಾಗಿ ನಾವು ದೇವರ ಪ್ರಸನ್ನತೆಯಿಂದ ಹೊರಗಡೆ ಹೋಗಬೇಕು. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಹಾಗರಳ ಕುರಿತಾಗಿ ಇರುವಂಥ ವಾಕ್ಯವು ಎಂಬುದು ನಮಗೆ ಚೆನ್ನಾಗಿ ಗೊತ್ತಾಗುತ್ತಾ ಇದೆ. ಒಂದು ವೇಳೆ ಯಾಕೆ ಈಕೆ ದೇವರಿಗೆ ಕಷ್ಟದಲ್ಲಿ ಕೂಗಬೇಕಾಗಿತ್ತು? ಯಾವಾಗ ಕಷ್ಟ ಬರುತ್ತದೆ,
ಈಗ ಕುಟುಂಬದಲ್ಲಿ ಈಕೆ ಇದ್ದಾಳೆ. ಈಕೆ ಏನಾಗಿದ್ದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಹಾಗಾದರೆ ಈಕೆ ಏನಾಗಿದ್ದಾಳೆ? ಗರ್ಭವತಿಯಾಗಿದ್ದಾಳೆ. ಏನಾಗಿದ್ದಾಳೆ? ಗರ್ಭವತಿಯಾಗಿದ್ದಾಳೆ. ಹಾಗಾದರೆ ಒಂದು ಗರ್ಭಿಣಿ ಆಗಿರುವಂಥ ಸ್ತ್ರೀಗೆ ಏನು ಕಷ್ಟ ಇರುತ್ತದೆ? ಹೆರಿಗೆ ಸಮಯದಲ್ಲಿ ಬಿಡ್ರಿ, ಆದರೆ ಅದಕ್ಕಿಂತ ಮುಂಚಿತವಾಗಿ ಆ ಕುಟುಂಬದಲ್ಲಿ ಇದ್ದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಕೆ ದಾಸಿಯಾಗಿದ್ದಾಳೆ. ಯಾರಾಗಿದ್ದಾಳೆ ಈಕೆ? ದಾಸಿ. ಅಂದರೆ ಈಕೆ ಯಜಮಾನಿಯಲ್ಲ, ದಾಸಿಯಾಗಿದ್ದಾಳೆ. ದೇವಜನವೇ, ಅನೇಕ ಸ್ಥಳಗಳಲ್ಲಿ ನಾವು ಯಜಮಾನರಲ್ಲ, ನಾವು ದಾಸಿಯರಂತೆ ದಾಸರಂತೆ ಇರಬೇಕು. ಹೌದಾ ಇಲ್ವಾ? ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ಏನಂತ ಹೇಳಿದರು? ನಿಮ್ಮಲ್ಲಿ ಯಜಮಾನನಾಗಬೇಕಾಗಿರುವವನು ಮೊದಲು ಸೇವಕನಾಗಬೇಕು. ಗೌರವ ಪಡ್ಕೊಳ್ಬೇಕೆಂದಿರುವವನು ಮೊದಲು ತನ್ನನ್ನು ತಗ್ಗಿಸಿಕೊಳ್ಳಬೇಕು. ನಿಮ್ಮನ್ನು ಹೆಚ್ಚಿಸಿಕೊಳ್ಳಬೇಕಾದ್ರೆ, ನೀವು ಹೆಚ್ಚಿಸಲ್ಪಡಬೇಕಾದರೆ ನೀವೇನು ಮಾಡಬೇಕು? ತಗ್ಗಿಸಿಕೊಳ್ಳಬೇಕು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯೇಸು ಸ್ವಾಮಿಯೇ ತನ್ನ ಶಿಷ್ಯರ ಪಾದಗಳನ್ನು ತೊಳೆದಿರುವಾಗ ನಮ್ಮ ಜೀವಿತಗಳಲ್ಲಿ ನಾವು ಹೇಗೆ ಅಂದುಕೊಳ್ಳುತ್ತೇವೆ ಅಂದರೆ, ಎಲ್ಲರೂ ನಾಯಕರುಗಳ ಥರ ಇರಬೇಕು, ಎಲ್ಲರೂ ನಾವೇ ಯಜಮಾನರು, ನಾನು ಹೇಳಿದ್ದೇ ಕೇಳಬೇಕು, ನಾನೇ ಮೇಲಾದವನು, ನಾನೇ ಸೀನಿಯರು, ನಾನೇ ಈ ಸಭೆಗೆ ಹಿರಿಯನು, ನಾನೇ ಈ ಸೇವೆಯಲ್ಲಿ, ಈ ಮನೆಯಲ್ಲಿ, ಈ ಥರ ಒಂದು ಭಾವನೆ ಮನುಷ್ಯರಲ್ಲಿ ಬರುತ್ತದೆ. ಆದರೆ ನೋಡಿ, ಈಕೆ ಹಾಗರಳು ಒಬ್ಬ ಸೇವಕಳು, ದಾಸಿಯಾಗಿದ್ದಾಳೆ. ದಾಸಿಯಾಗಿರುವಾಗ ಯಜಮಾನನು ಒಂದು ವೇಳೆ ಕಷ್ಟ ಕೊಡುತ್ತಾ ಇರುತ್ತಾರೆ. ಆದರೆ ಯಜಮಾನನು ಈಕೆಗೆ ಸಮಸ್ಯೆಯನ್ನು ಮಾಡಲಿಲ್ಲ, ಆದರೆ ಯಜಮಾನಿ ಈಕೆಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದಳು. ಯಾಕೆಂದರೆ ಸಾರಳು ಗರ್ಭ ಧರಿಸಿರಲಿಲ್ಲ, ಈ ದಾಸಿಯಾದ ಆಗರಳು ಗರ್ಭ ಧರಿಸಿದಳು. ಯಾರಾದರೂ ನಮಗಿಂತ ಚೆನ್ನಾಗಿದ್ದರೆ ನಮ್ಮಲ್ಲಿ ಒಂದು ಅಸೂಯೆ ಹುಟ್ಟುತ್ತದೆ ಅಲ್ವಾ? ನಮಗಿಂತ ಚೆನ್ನಾಗಿ ಸ್ಕೋರ್ ಮಾಡಿದರು, ನಮಗಿಂತ ಒಳ್ಳೆ ಜಾಬ್ ತಗೊಂಡ್ರು, ನಮಗಿಂತ ಒಳ್ಳೆಯ ವಾಹನ ತಗೊಂಡ್ರು, ನಮಗಿಂತ ಒಳ್ಳೆಯ ಬಿಲ್ಡಿಂಗ್ ಕಟ್ಕೊಂಡ್ರು, ನಮಗೇನಾಗುತ್ತೆ? ಮನುಷ್ಯರಿಗೆ ಅಸೂಯೆ ಹುಟ್ಟುತ್ತದೆ. ಈಗ ಈ ಯಜಮಾನಿಯಾದಂಥ ಸಾರಳು ದಾಸಿಗೆ ಗರ್ಭಧಾರಣೆಯಾಗಿದೆಯಲ್ವಾ, ನನಗಾಗಲಿಲ್ವೇ ಎಂಬ ಒಂದು ಇನ್ಫೀರಿಯಾರಿಟಿ ಕಾನ್ಫ್ಲಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಕೀಳು ಮನೋಭಾವ. ದಾಸಿ ಅಂದ ತಕ್ಷಣ ದಾಸಿಗೇನು ಪಾಪ ಗರ್ಭ ಆಗಬಾರ್ದಾ? ಒಂದು ವೇಳೆ ಬಡವರು ಅಂತ ತಕ್ಷಣ ಒಂದು ವಾಹನ ಕೊಳ್ಳಬಾರ್ದಾ? ಒಂದು ವೇಳೆ ಈನ ಕುಲದಲ್ಲಿರುವಂಥವರು ಅಂತ ಹೇಳಿದ ಮೇಲೆ ಅವರು ಚೆನ್ನಾಗಿರಬಾರ್ದಾ? ನೋಡಿ, ಕೆಲವು ಸಾರಿ ಸಮಾಜದಲ್ಲಿ ಏನಾಗ್ತದೆ, ಉನ್ನತ ಕುಲದಲ್ಲಿರುವವರಿಗೆ ಈಗ ಕೆಲವರನ್ನ ಕಂಡ್ರೆ ಆಗಲ್ಲ. ಈ ಕಾಲದಲ್ಲಿ ಏನಾಗ್ತಾ ಇದೆ, ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ನೋಡಿ ಈಗ ನಾವು ನೋಡ್ತೇವೆ, ಮುಸ್ಲಿಮರ ವಿರುದ್ಧವಾಗಿ, ಕ್ರೈಸ್ತರ ವಿರುದ್ಧವಾಗಿ ಕಕ್ಷೆ ಕಟ್ಕೊಳ್ತಾರೆ. ಯಾಕೆ? ಬಿಡಪ್ಪ, ಅವರು ಏನೋ ಮಾಡ್ಕೊಳ್ಳಿ, ಅವರ ಕೆಲಸ ಅವ್ರು ಅಂತಾರ ಅನ್ನಲ್ಲ. ಯಾಕೆಂದರೆ ನಾವು ಜಾಸ್ತಿ ಜನ ಇದ್ದೀವಲ್ವಾ, ನಾವು ನಮ್ಮ ಮಾತು ಕೇಳಿದಿರೆ ಇವ್ರ ಥರ ನಡ್ಕೊಳ್ತಾರಲ್ವಾ. ಅಂದರೆ ನೋಡಿ, ನಾವು ಯಜಮಾನರು, ನಾವು ಜಾಸ್ತಿ ಜನ ಇರೋರು, ನಾವು ಮೇಲಾದವರು. ದೇವಜನವೇ, ಇದು ಸಮಾಜದಲ್ಲಿ, ಲೋಕದಲ್ಲಿ ಇರಲಿ, ಆದರೆ ಕುಟುಂಬದಲ್ಲಿ, ಸಭೆಯಲ್ಲಿ ಇದು ಇರಬಾರದು. ಯಾವಾಗ ನಮಗೆ ಈ ಭಾವನೆಗಳು ಬರುತ್ತವೋ ಆವಾಗ ಏನಾಗುತ್ತೆ ಗೊತ್ತಾ? ದೈವಾಶೀರ್ವಾದವು ನಮ್ಮಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ. ದೇವರ ವಾಕ್ಯ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ನೀನು ತಗ್ಗಿಸಿಕೊಂಡ್ರೆ ನೀನು ಹೆಚ್ಚಿಸಲ್ಪಡ್ತೀಯ. ಆದರೆ ತಗ್ಗಿಸಿಕೊಳ್ಳುವ ಮನೋಭಾವ ನಮ್ಮಲ್ಲಿ ಇದೆಯಾ ಅನ್ನೋದು ಮುಖ್ಯ. ಇಲ್ಲಿ ಈಕೆ ಏನು ಮಾಡ್ತಾ ಇದ್ದಾಳೆ? ಈಕೆ ದಾಸಿ ಆಗಿರೋದ್ರಿಂದ ಯಜಮಾನಿಯಿಂದ ಆಕೆಗೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಪ್ರೀತಿ ಇಲ್ಲ, ತನ್ನನ್ನು ಕೀಳಾಗಿ ನೋಡುತ್ತಾ ಇದ್ದಾಳೆ, ತನ್ನನ್ನು ಅವಮಾನಪಡಿಸ್ತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ದೇವರ ದೂತನು ಆಕೆ ಹತ್ರ ಬಂದು ಹೇಳುತ್ತಾನೆ, ಯೆಹೋವನ ದೂತನು ಅವಳಿಗೆ, ನೀನು ಬಸಿರಾಗಿದ್ದೀಯಷ್ಟೇ, ನಿನಗೆ ಒಬ್ಬ ಮಗನು ಹುಟ್ಟುವನು, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಏನು ಮಾಡಿದ್ದಾನೆ? ಕಿವಿಗೊಟ್ಟಿದ್ದಾನೆ. ನೋಡಿ, ಅದು ಬಹಳ ಮುಖ್ಯವಾದ. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ನೀನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಡು. ಯಾಕೆಂದರೆ ಈ ನಿನ್ನ ಕಷ್ಟದ ಕೂಗು ವ್ಯರ್ಥವಾಗಿ ಹೋಗುವುದಿಲ್ಲ. ಇವತ್ತು ದೇವಜನವೇ, ಯಾರಾದರೂ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ಸಮಾಜದಲ್ಲಿ ಎಲ್ಲಿಯಾದರೂ
ನಿಮ್ಮನ್ನು ಜನರು ಬಾಧಿಸುತ್ತಿದ್ದಾರಾ, ಅವಮಾನಿಸುತ್ತಿದ್ದಾರಾ, ನಿಂದಿಸುತ್ತಿದ್ದಾರಾ? ನಾವೇನು ಮಾಡಬಾರ್ದು? ಹಲ್ಲಿಗೆ ಹಲ್ಲು, ಏಟಿಗೆ ಏಟು, ಮಾತಿಗೆ ಮಾತು ಅಂತ ಹೋದರೆ ದೈವಾಶೀರ್ವಾದ ಇದೆಯಾ? ದೇವರ ವಾಕ್ಯ ಹಂಗೆ ಹೇಳ್ಕೊಡುತ್ತಾ ನಮಗೆ? ಕ್ರೈಸ್ತರಿಗೆ ಇಲ್ಲ ಪಾಸ್ಟರ್ಗಳಿಗೆ ಸಭೆಯಲ್ಲಿ ಯಾವಾಗ ಹೇಳ್ಕೊಡ್ತಾರ ಆ ಥರ ಹೇಳ್ಕೊಡ್ಬಾರ್ದು. ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಮಾತಿಗೆ ಮಾತು, ಏಟಿಗೆ ಏಟು ಅಲ್ಲ. ದೇವರ ವಾಕ್ಯ ಹೇಳೋದು ಕ್ಷಮಿಸಿಬಿಡು, ಅವರನ್ನು ಕ್ಷಮಿಸಿಬಿಡು. ಈ ಮಧ್ಯೆ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಂದರೆ ತೆಲುಗು ರಾಷ್ಟ್ರಗಳಲ್ಲಿ ಪ್ರವೀಣ್ ಪಗಡಾಲ ಎಂಬುವರ ಕುರಿತಾಗಿ ನೀವು ನೋಡ್ತಾ ಇದ್ದೀರಾ. ಎಲ್ಲ ಸೇವಕರುಗಳು, ಒಬ್ಬ ಸೇವಕರು ಈ ರೀತಿಯಾಗಿ ಹೇಳ್ತಾರೆ, ನಾವು ಸುಮ್ಮನೆ ಕ್ರೈಸ್ತರು ಅಂತೇಳಿ ಸಾಧುಗಳು ಅಂದುಕೊಳ್ಳಬೇಡ್ರಿ, ಸಾಯಿಸಲಿಕ್ಕೂ ರೆಡಿ, ಸಾಯಲಿಕ್ಕೂ ರೆಡಿ. ಈ ಮಾತನ್ನು ಟಿ ವಿಗಳಲ್ಲಿ ಹಾಕಿ ತೋರಿಸ್ತಾ ಇದ್ದಾರೆ. ಒಬ್ಬ ಪಾಸ್ಟರ್ ಮಾತಾಡೋ ಮಾತಾ ಇದು? ಒಬ್ಬ ಪಾಸ್ಟರ್ ಮಾತಾಡೋ ಮಾತು ಇದೇನಾ ಬೈಬಲ್ ಬೋಧಿಸ್ತಾ ಇರೋದು? ಇದೇನಾ ಯೇಸು ಸ್ವಾಮಿ ಬೋಧಿಸಿರೋದು? ಏನಂತ? ಸಾಯಕ್ಕೂ ರೆಡಿ, ಸಾಯಿಸಕ್ಕೂ ರೆಡಿ. ನಾವೆಲ್ಲ ರೌಡಿಸಮ್ ಎಲ್ಲ ಬಿಟ್ಟು ಬಂದಿರೋದು, ನಮಗೇನು ರೌಡಿಸಮ್ ಹೊಸದಲ್ಲ. ಈ ಥರದ ಪದಗಳನ್ನು ಏನು ಮಾಡ್ತಾ ಇದ್ದಾರೆ ಪಾಸ್ಟರ್ಗಳು? ಹೇಳಿದಾರೆ, ಸುಮ್ಮನೆ ಬಿಡಲ್ಲ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಹೌದು, ನೋವಾಗಿದೆ, ಸಮಸ್ಯೆ ಆಗಿದೆ, ತೊಂದರೆಯಾಗಿದೆ, ಏನೋ ಆಗಿದೆ, ಅದನ್ನು ಹೋರಾಟ ಮಾಡಬೇಕು, ನ್ಯಾಯ ಕೇಳಬೇಕು. ಆದರೆ ಈ ಥರದ ಪದಗಳು ಬಳಸಬಾರ್ದು. ಮೀಡಿಯಾ ಮುಂದೆ ಅದು ಏನೋ ಬಾಯಿದೆ, ನನಗೂ ಮಾತಾಡಕ್ಕೆ ಬರುತ್ತೆ ಅಂತ ಬಳಸ್ಬಿಡ್ತೀವಿ. ಆದರೆ ಅದನ್ನೇ ಹೈಲೈಟ್ ಮಾಡ್ತಾರೆ, ಮಿಕ್ಕಿದ್ದು ಯಾವುದನ್ನು ಹೈಲೈಟು ಮಾಡಲ್ಲ. ಆದರೆ ದೇವರಿಗೆ ಸ್ತೋತ್ರ, ಈ ಪ್ರವೀಣ್ ಪಗಡಾಳವರ ಹೆಂಡತಿ ಜೆಸಿಕಾ ಪಗಡಾಲ ಅವರು ಬಂದು ಅಷ್ಟೂ ಜನರ ಮಧ್ಯೆ ಹೇಳಿದ ಮಾತು, ಮತ್ತೆ ಒಂದು ವಿಡಿಯೋ ಅವರು ರಿಲೀಸ್ ಮಾಡಿ ಬಿಟ್ಟಿದ್ರು. ಅವ್ರು ಹೇಳ್ತಾ ಇದ್ರು, ಕ್ರೈಸ್ತ ಸಹೋದರ ಸಹೋದರಿಯರ ಸಪೋರ್ಟಿಗೆ ನಾವು ಚಿರಋಣಿ. ನಮ್ಮ ಯಜಮಾನರು ಮಾಡಿದ ಸೇವೆಗಾಗಿ ದೇವರಿಗೆ ಸ್ತೋತ್ರ. ಆದರೆ ತಾಳ್ಮೆಯಿಂದಿರೋಣ, ಸರ್ಕಾರ ಇದೆ, ನ್ಯಾಯ ನಮಗೆ ಸಿಗುತ್ತದೆ ಅಂತ ನಂಬೋಣ, ನಾವು ಕ್ಷಮಿಸೋಣ. ಹಾಕಿ ಹೇಳುವಂಥ ಮಾತುಗಳು ನೂರಾರು ಜನರು, ಸಾವಿರಾರು ಜನರು ಇಲ್ಲ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳುವಾಗ, ಒಂದು ಮೆಚ್ಯೂರ್ಡ್ ಕ್ರಿಶ್ಚಿಯನ್, ಒಂದು ಬೆಳೆದಂಥ ಒಂದು ಕ್ರೈಸ್ತ ಮಗಳು ಹೇಳುವಂಥ ಮಾತು ನೋವಾಗಿದೆ. ಗ್ರಹಾಮ್ ಸ್ಟ್ರೈನ್ ಎಂಬ ವ್ಯಕ್ತಿಯನ್ನು ಒರಿಸ್ಸಾ ರಾಷ್ಟ್ರದಲ್ಲಿ 2 ಮಕ್ಕಳನ್ನು ಕಾರಲ್ಲಿ ಹಾಕಿ ಸುಟ್ಟು ಬಿಟ್ಟರು ಜೀವಂತವಾಗಿ. ಆದರೆ ಅವರ ಹೆಂಡತಿ ಏನಂತ ಹೇಳಿದರು? ಮಿಸಸ್ ಸ್ಟ್ರೈನ್ ಅವರು ಬಂದು ಹೇಳಿದರು, ನಾನು ನನ್ನ ಮಗಳು ಸಂಪೂರ್ಣ ಹೃದಯದಿಂದ ಆ ರೀತಿ ಮಾಡಿದವ್ರನ್ನ ನಾವು ಕ್ಷಮಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ರು. ನೋವಿನಲ್ಲಿಯೂ ಅವಮಾನದಲ್ಲಿಯೂ ನಮಗಾದ ಕಷ್ಟದಲ್ಲಿಯೂ ಸಾಕ್ಷಿಯನ್ನು ನಿಲ್ಲಿಸುವವರೇ ನಿಜವಾದ ಕ್ರೈಸ್ತರು. ಖುಷಿಯಾಗಿರುವಾಗ ಎಲ್ಲರೂ ಬೇಕಾದರೂ ಸಾಕ್ಷಿ ಹೇಳ್ಬೋದು, ದುಃಖದಲ್ಲಿರುವಾಗ, ಅವಮಾನವಾದಾಗ, ನೋವಾದಾಗ, ನಮ್ಮನ್ನು ನೀವು ಯಾರು ಕೇಳಕ್ಕೆ ಆದಾಗ ಆಯ್ತಪ್ಪ, ಆಯಿತು, ಸರಿ ಅಂತ ಹೇಳಿ ನಾವು ತಗ್ಗಿಸಿಕೊಳ್ಳುವ ಮನೋಭಾವ ಇರುವಂಥವರೇ ಯೇಸುವಿನ ಮಕ್ಕಳು. ಕೆಲವರನ್ನ ನೋಡಿ ಕೆಲವರು ಹೇಳ್ತಾರೆ, ನನಗೆ ಕೆಲವರು ಸಾಕ್ಷಿ ಹೇಳಿದ್ದಾರೆ, ಅವರು ಟ್ರೈನಲ್ಲಿ ಬಸ್ಸಲ್ಲಿ ಹೋಗುವಾಗ ಬರುವಾಗ ನಡ್ಕೊಂಡ ನಡವಳಿಕೆಯನ್ನು ನೋಡಿಬಿಟ್ಟು ಹಿಂದೂಗಳು ಮುಸ್ಲಿಮ್ಸ್ ಕೇಳ್ತಾರೆ, ನೀವು ಕ್ರಿಶ್ಚಿಯನ್ನಾ ಅಂತ ಕೇಳ್ತಾರಂತೆ. ಹೌದು ಅಂದಾಗ, ನೀವು ನಡ್ಕೊಳ್ಳೋ ನಡವಳಿಕೆಯಿಂದ ಗೊತ್ತಾಗುತ್ತೆ ನೀವು ಕ್ರಿಶ್ಚಿಯನ್ಸ್ ಅಂತ. ಅಂದರೆ ಆ ಥರದ ಕ್ರೈಸ್ತರು ಇದ್ದಾರೆ. ಅಂದರೆ ಅವರು ಸೀಟ್ ಬಿಟ್ಕೊಡೋದಾಗಿರ್ಬೋದು, ಅವ್ರು ಬೈತಾ ಇದ್ರು, ಎಲ್ಲರೂ ಗಲಾಟೆ ಮಾಡ್ತಾ ಇದ್ರು, ಇವರು ಸಮಾಧಾನವಾಗಿರೋದಾಗಿರ್ಬೋದು, ಎಷ್ಟೇ ಮೋಸ ಮಾಡಿದ್ರು, ಎಷ್ಟೇ ಅವಮಾನ ಮಾಡಿದ್ರು ತಾಳ್ಮೆಯಿಂದಿರೋದು. ಇದನ್ನು ನೋಡುವಾಗ ಯೇಸು ಸ್ವಾಮಿಯ ಕುರಿತಾಗಿ ಶ್ರಮೆ ಮರಣ ದಿನಗಳಲ್ಲಿ ಏನು ಮಾಡ್ತಾರೆ? ಧ್ಯಾನ ಮಾಡ್ತೀವಿ, 40 ದಿವಸ ಉಪವಾಸ ಇರ್ತೀವಿ, ಏನೆಲ್ಲ ಮಾಡ್ತೀವಿ. ಆದರೆ ಯೇಸು ಸ್ವಾಮಿ ಅಂತ ಗುಣ ಮಾತ್ರ ನಮ್ಮಲ್ಲಿ ಬಾರೋದಿಲ್ಲ. ಯೇಸು ಸ್ವಾಮಿಯನ್ನು ಹಿಡಿಯಲ್ಪಟ್ಟ ಸಮಯದಿಂದ ಹಿಡಿದು ಆತನನ್ನು ಒಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಿಂಸಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈದರು, ಉಗಿದ್ರು, ನೀನು ರಾಜನ, ನೀನು ಅದನ್ನು ಮಾಡಿದೆ, ಇದನ್ನು ಯಾಕೆ ಮಾಡಲ್ಲ, ಅವ್ರನ್ನ ಕಾಪಾಡ್ದು ನಿನ್ನನ್ನು ಯಾಕೆ ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಈ ಥರ ಎಲ್ಲ ಮಾಡಿದ್ರು. ಯೇಸು ಸ್ವಾಮಿ ಏನಾದರೂ ಎದುರುತ್ತರ ಕೊಟ್ರ? ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ? ಯಜ್ಞಕ್ಕೆ ಸಿದ್ಧವಾದ ಕುರಿಮರಿಯಂತೆ ತನ್ನನ್ನು ತಾನು ತಗ್ಗಿಸಿಕೊಂಡನು. ಅಂದರೆ ಯಜ್ಞಕ್ಕೆ ಸಿದ್ಧವಾದ ಕುರಿ ಏನಾದರೂ ಹೇಳುತ್ತಾ, ಬೇಡ ನನ್ನನ್ನು ಯಾಕೆ ಹೊಡಿತಾ ಇದ್ದೀರಾ, ಏನು ಸಮಾಚಾರ ಅಂತದ? ಇಲ್ಲ, ಅದೇನು ಮಾಡುತ್ತೆ? ತನ್ನನ್ನು ಒಪ್ಪಿಸಿಕೊಡುತ್ತದೆ.
ಯೇಸು ಸ್ವಾಮಿ ಒಪ್ಪಿಸಿಕೊಟ್ಟ ಹಾಗೆ ನಾವು ನಮ್ಮನ್ನು ಒಪ್ಪಿಸಿಕೊಡಕ್ಕೆ ಸಿದ್ಧ ಇದ್ದೀವಾ? ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ನಿಮಗೆ ಅವಮಾನ ಆಗಿದೆ, ಕಷ್ಟ ಆಗಿದೆ, ಈ ಸಾರಳ ಮೂಲಕವಾಗಿ ಹಾಗರಳಿಗೆ ನೋವಾಗಿದೆ. ದೇವದೂತನು ಸಾರಳ ಹತ್ರ ಹೋಗಲಿಲ್ಲ. ದೇವದೂತರು ಯಾರ ಹತ್ರ ಹೋದ ಗೊತ್ತಾ? ಹಾಗರಳ ಹತ್ರ ಹೋದ. ನೋಯಿಸಿದವಳ ಹತ್ರ ಹೋಗಲಿಲ್ಲ, ನೋವು ಪಟ್ಟವಳ ಹತ್ರ ದೇವದೂತನು ಹೋಗ್ತಾ ಇದ್ದಾನೆ. ಇವತ್ತು ನೋಯಿಸಿದವರ ಜೊತೆಯಲ್ಲಿ ದೇವರಿರಲ್ಲ, ಅವಮಾನ ಪಡಿಸಿದವರ ಜೊತೆಯಲ್ಲಿ ಇರಲ್ಲ. ಅಸೂಯೆ ಪಟ್ಟು, ಕೋಪಪಟ್ಟು, ಜಗಳ ಮಾಡಿ ನಾನು ಅಂತ ಹೇಳಿಕೊಳ್ಳುವವರ ಜೊತೆ ದೇವರು ಹೋಗಲ್ಲ, ಮಾತಾಡಲ್ಲ. ಬದಲಾಗಿ ಅದರಿಂದ ನೊಂದವರಿರುತ್ತಾರಲ್ವಾ, ಅವಮಾನ ಪಟ್ಟವರಿರುತ್ತಾರಲ್ವಾ, ಅವರ ಹತ್ರ ದೇವರು ಹೋಗಿ, ದೇವದೂತನು ಹೋಗಿ ಮಾತನಾಡುತ್ತಾರೆ. ಹಲ್ಲೆಲೂಯಾ. ಇವತ್ತು ನೊಂದವರಾಗಿರುವಂಥ ನಿಮ್ಮ ನನ್ನ ಜೀವಿತಕ್ಕೆ ದೇವರು ಕೊಡುವಂಥ ಮಾತು ಇದೆ. ನೀನು ಕಷ್ಟದಿಂದ ಕುಗ್ಗಿದ್ದೀಯಾ? ಈಗ ನೀನು ಕುಗ್ಗಿದಾಗ, ಬಿದ್ದಾಗ, ನೊಂದಾಗ ಆ ಸ್ಥಳದಿಂದ ನಾನೇನು ಮಾಡಬೇಕಂತೆ? ಕೂಗಬೇಕು. ಕಿರಿಚಾಡೋದಲ್ಲ, ಕೋಪ ಮಾಡಿಕೊಳ್ಳೋದಲ್ಲ, ವಿರೋಧ ಮಾಡೋದಲ್ಲ. ಬದಲಾಗಿ ನಾವೇನು ಮಾಡಬೇಕು? ದೇವರ ಹತ್ರ, ನಿನಗೆ ಅವಮಾನ ಆಗಿದೆಯಾ ದೇವರೇ? ನನಗೆ ಹಿಂಗೆ ಆಗಿದೆಯಪ್ಪ, ನನಗೆ ಈ ಥರ ಮಾಡಿದಾರಪ್ಪ, ನೀನು ನೋಡ್ಕೋ ಅಂತ ನಾವು ದೇವರ ಹತ್ರ ಕೂಗಬೇಕು ಹೊರತು ಅದನ್ನು ನಾವು ಮನುಷ್ಯರ ಹತ್ರ ಹೇಳ್ಕೊಳ್ಳೋದು ಅಲ್ಲ. ಈಕೆ ಏನು ಮಾಡಿದ್ಲು? ಕರ್ತನಿಗೆ ಕೂಗಿದ್ಲು. ಯಾಕೆಂದರೆ ಗಂಡ ಜೊತೆಯಲ್ಲಿಲ್ಲ, ಯಜಮಾನಿ ಮನೆಯಲ್ಲಿ ಇಡಕ್ಕೆ ಬಿಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ಆಕೆ ಆ ಮನೆಯಲ್ಲಿ ಇರಲಿಕ್ಕೆ ಅನೇಕ ಸಾರಿ ಆಕೆ ನೋಯಿಸಿದಾಗಲೂ ಕೂಡ ಆಕೆ ಅಲ್ಲೇ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ, ಅಂದರೆ ಅದರ ಅರ್ಥ ಕಿವಿಗೊಟ್ಟಿದ್ದಾನೆ. 2 ಸಮುವೇಲನ ಗ್ರಂಥ 22ನೇ ಅಧ್ಯಾಯ 7ನೇ ವಚನ. 2 ಸಮುವೇಲನ ಗ್ರಂಥ 22ನೇ ಅಧ್ಯಾಯ 7ನೇ ವಚನ. ಅಂಥ ಕಷ್ಟದಲ್ಲಿದ್ದ ನಾನು ಕರ್ತನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನ ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಕೇಳಿಸಿತು ಎಂದು ಹೇಳುತ್ತಾರೆ. ಎಂಥ ವಾಕ್ಯವನ್ನು ನೋಡಿ, ಗಮನಿಸಿರಿ. ಅಂಥ ಕಷ್ಟದಲ್ಲಿ, ಅಂಥ ಅವಮಾನದಲ್ಲಿ, ಅಂಥ ರೋಗದಲ್ಲಿ, ಅಂಥ ಸಾಲದಲ್ಲಿ, ಅಂಥ ಸಮಸ್ಯೆಯಲ್ಲಿ, ಅಂಥ ಭಯಂಕರವಾದ ಸಹಿಸಲಾಗದ ಎಷ್ಟೋ ಜನರು ಹೇಳ್ತಾ ಇರ್ತಾರೆ, ಅಯ್ಯ ಸಾಯಂಕಾಲದೊಳಗಡೆ ನನ್ನ ಹಣ ಸೆಟ್ಲ್ ಮಾಡು, ಇಲ್ಲ ಅಂದರೆ ನೋಡಿ ಏನು ಮಾಡ್ತೀನೋ ಅಂತ ಅವಮಾನ ಪಡಿಸ್ತಾರೆ. ಎಷ್ಟೋ ಸಾರಿ ಬಾಡಿಗೆ ಕಟ್ಟಕ್ಕಿಲ್ಲ, ಮಕ್ಕಳ ಶಾಲೆ ಫೀಸ್ ಕಟ್ಟಕ್ಕಿಲ್ಲ, ಕೆಲಸದಲ್ಲಿ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ, ನಾನು ದುಡಿದಿದ್ದರಲ್ಲಿ ಲಾಭ ಬರ್ತಾ ಇಲ್ಲ, ನಾನು ಏನು ಮಾಡಲಿ? ಈ ವೇದನೆ, ಈ ಅವಮಾನ, ಈ ಕಷ್ಟ ಯಾರಿಗೆ ಹೇಳಲಿ ಎಂದು ಅನೇಕರು ಬಾಧೆ ಪಡುತ್ತಾ ಇರುತ್ತಾರೆ. ದೇವರ ವಾಕ್ಯ ಅಂಥವರಿಗೆ ಏನು ಹೇಳ್ತಾ ಇದೆ ಗೊತ್ತಾ? ಅಂಥ ಕಷ್ಟದಲ್ಲಿ ಏನು ಮಾಡಬೇಕಂತೆ? ಅಂಥ ಕಷ್ಟದಲ್ಲಿ ದೇವಭಕ್ತನ ಏನು ಮಾಡ್ತಾ ಇದ್ದಾನೆ? ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಆಮೆನ್. ನಾನು ಏನು ಮಾಡಬೇಕಂತ ಇವತ್ತು ವಿಡಿಯೋ ನೋಡ್ತಾ ಇರುವಂಥ ನೀವಾಗಿರ್ಬೋದು, ಇಲ್ಲಿ ಕೇಳುತ್ತಿರುವ ನಾವಾಗಿರ್ಬೋದು, ಅಂಥ ಕಷ್ಟ, ಭಯಂಕರವಾದ ಕಷ್ಟ, ಸಹಿಸಲಾರದ ಕಷ್ಟ. ಕೆಲವರೆಲ್ಲ ಸೂಸೈಡ್ಗಳು ಮಾಡಿಕೊಳ್ತಾರೆ, ಕೆಲವರೆಲ್ಲ ಕುಡಿತಕ್ಕೆ ದಾಸರಾಗುತ್ತಾರೆ. ಯಾಕೆಂದರೆ ಪ್ರೆಷರ್ ತಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ವೇದನೆ ಸಹಿಸೋಕ್ಕಾಗ್ತಾ ಇಲ್ಲ. ಅದನ್ನು ಹೇಗೆ ಸಹಿಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸಿನಿಮಾಗಳಿಗೂ, ಡ್ರಗ್ಸ್ಗೂ, ದೇಶ ಸುತ್ತೋದಕ್ಕೂ, ಕುಡಿತಕ್ಕೂ, ಕೆಟ್ಟತನಕ್ಕೂ ಒಳಗಾಗ್ಬಿಡ್ತಾ ಇದ್ದಾರೆ. ದೇವರ ಮಕ್ಕಳು ಮಾತ್ರನೇ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಅದು ಯಾವುದಕ್ಕೂ ಹೋಗದೆ ಕಷ್ಟವನ್ನು ಸಹಿಸಿಕೊಳ್ತಾ ಅಂಥ ಕಷ್ಟದಲ್ಲಿ ಕರ್ತನಿಗೆ ಮೊರೆ ಇಡ್ತಾ ಇದ್ದೀರಿ. ಹಾಗರಳಂತೆ ಮೊರೆ ಇಟ್ಟಂತ ನನ್ನ ಮೊರೆಯನ್ನು ದೇವರು ಏನು ಮಾಡ್ತಾನಂತೆ? ಕೇಳ್ತಾರೆ. ಯೆಹೋವನಿಗೆ ನಾನು ಮೊರೆ ಇಟ್ಟೆನು, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಕೇಳಿಸಿತು. ನನ್ನ ಕೂಗು ಆತನ ಸನ್ನಿಧಿಗೆ ಕೇಳಿಸಿತು. ದೇವಜನವೇ, ನಮ್ಮ ಕೂಗು ದೇವರಿಗೆ ಕೇಳಿಸುತ್ತದೆ. ಎಷ್ಟೋ ಜನರು ಈ ಲೋಕದಲ್ಲಿ ದೇವರನ್ನು ನಂಬಿದವರು, ನಂಬದೇ ಇರುವವರು ಇದ್ದಾರೆ. ಅವರು ದೇವರೇ ಅಪ್ಪ ಎಂದಾಗ ಅವರು ಯಾರನ್ನಾದರೂ ಕೂಗಲಿ, ದೇವರು ಅವರಿಗೆ ಸಹಾಯ ಮಾಡ್ತಾರೆ.
ಖಂಡಿತ ದೇವರು ಸಹಾಯ ಮಾಡ್ತಾರೆ. ನಮ್ಮ ಜೀವಿತಗಳಲ್ಲಿ ಕೂಡ ಎಷ್ಟೋ ಸಾರಿ ಇಂಥ ಕಷ್ಟದಲ್ಲಿ ನಾವು ಕೂಗಿದ್ದೇವೆ. ದೇವರು ಹಾಗರಳಿಗೆ ದರ್ಶನ ಕೊಟ್ಟ ಹಾಗೆ ನಮಗೂ ದರ್ಶನ ಕೊಟ್ಟಿದ್ದಾರೆ. ಅಂದರೆ ವಾಕ್ಯದ ಮೂಲಕ, ಸೇವಕರ ಮೂಲಕ, ಪ್ರಾರ್ಥನೆಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಾರೆ. ಎಷ್ಟೋ ಸಾರಿ ನಾವು ಕುಗ್ಗಿ ಹೋದಾಗ ದೇವರ ವಾಕ್ಯಗಳೇ ನಮ್ಮನ್ನು ಮೇಲಕ್ಕೆತ್ತಿರುವುದು, ದೇವರ ಕೃಪೆಯೇ ನಮ್ಮನ್ನು ಮೇಲಕ್ಕೆತ್ತಿರುವುದು, ಬೇರೇನೂ ಅಲ್ಲ. ದೇವರ ವಾಕ್ಯ ಕೀರ್ತನೆಗಳಲ್ಲಿ 18:6 ಇದೇ ವಾಕ್ಯವನ್ನು ನೀವೇನು ಸಮುವೇಲದಲ್ಲಿ ನೋಡುತ್ತೀರೋ 18:6 ಕೂಡ ಅದೇ ವಾಕ್ಯ ಹೇಳ್ತಾ ಇದೆ. ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಪ್ರಾರ್ಥಿಸುವುದು, ಕೂಗುವುದು ವ್ಯತ್ಯಾಸಗಳಿದೆ, ಹೌದಲ್ವಾ? ಪ್ರಾರ್ಥಿಸುವುದು, ಕೂಗುವುದು ವ್ಯತ್ಯಾಸ ಇದೆ. ನಾನು ಪ್ರಾರ್ಥಿಸಿದೆನು, ನನ್ನ ಮೊರೆಯನ್ನು ದೇವರು ಕೇಳಿಸಿಕೊಂಡನು ಅಂತ ಹೇಳ್ತಾ ಇದೆ. ಆದಿಕಾಂಡ ಗ್ರಂಥದಲ್ಲಿ 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನದಲ್ಲಿ, ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ಅಂದನು. ಏನು ಕೂಗುತ್ತಾ ಇದೆ ಅಂತೆ ದೇವರನ್ನ? ರಕ್ತ. ಯಾರ ರಕ್ತ? ಏಬೇಲನ ರಕ್ತ ದೇವರನ್ನ ಏನು ಮಾಡ್ತಾ ಇದೆ ಅಂತೆ? ನೋಡಿ, ದೇವರು ಖಂಡಿತ ಅನ್ಯಾಯಸ್ಥನಲ್ಲ, ಆತನು ನ್ಯಾಯಸ್ಥನು. ಅವನಿಗೆ ಆದ ಕಷ್ಟ, ಅವಮಾನ. ಏಬೇಲ್ ಏನು ತಪ್ಪು ಮಾಡ್ದ ಪಾಪ? ಏನು ತಪ್ಪು ಮಾಡ್ದ? ಅನೇಕ ಸಾರಿ ಅಣ್ಣ ತಮ್ಮಂದಿರಲ್ಲಿ, ಸಂಬಂಧಿಗಳಲ್ಲಿ ಜಗಳಗಳು ಬರ್ತವೆ. ಯಾಕೆ ಬರ್ತವೆ? ಜಮೀನುಗಳ ವಿಷಯ, ಕೆಲವು ಸಾರಿ ವಿಭಾಗಗಳ ವಿಷಯ, ಕೆಲವು ಸಾರಿ ಬೇರೆ ನಾನು ನಮ್ಮದು ಅನ್ನೋದು ಇದರ ವಿಷಯ, ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಬೇರೆ ಏನೇ ವಿಷಯ ಆಗಿರ್ಬೋದು. ಕೆಲವು ಸಾರಿ ಏನಾಗ್ಬಿಡುತ್ತೆ, ಕಾಯಿನ ಹೇಬೇಲರ ವಿಷಯ ಬಂದಾಗ ದೇವರು ಇವನನ್ನು ಮೆಚ್ಕೊಂಡ, ನನ್ನನ್ನು ಮೆಚ್ಕೊಂಡ್ಲಿಲ್ಲ ಅಂದರೆ ಅದ್ರೇನು? ಅದರ ಅರ್ಥ ಅಸೂಯೆ. ಸುಮ್ಮನೆ ಅಸೂಯೆ. ಯಾವಾಗ ಅಸೂಯೆ ಬರುತ್ತದೆ? ಕಾಯಿನನು ಆಯಿತು, ದೇವರು ನನ್ನ ಕಾಣಿಕೆ ಅಂಗೀಕರಿಸಿಲ್ಲ, ನಾನೇನು ಮಾಡಬೇಕು? ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾನು ಕಾಣಿಕೆಯನ್ನು ಸಮರ್ಪಿಸಬೇಕು ಅಂತ ತನ್ನನ್ನು ಸರಿಪಡಿಸ್ಕೊಳ್ಬೇಕು ತಾನೆ. ತನ್ನನ್ನು ಸರಿಪಡಿಸಿಕೊಳ್ಳುವ ಬದಲಾಗಿ ಆ ಕೋಪವನ್ನು, ಆ ಅಸೂಯೆಯನ್ನು ಇನ್ನೊಬ್ಬರ ಮೇಲೆ ತೋರಿಸೋದಲ್ಲ. ನನಗೆ ಜಾಬ್ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ. ನನಗೆ ಪ್ರಮೋಷನ್ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ. ನನಗೆ ಆಶೀರ್ವಾದ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ. ನನಗೆ ಮಾರ್ಕ್ಸ್ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ. ನೀನು ಅವ್ರನ್ನ ಯಾಕೆ ನೋಡ್ತೀಯಾ? ನೀನು ಓದಿದ್ರೆ, ನೀನು ಕಷ್ಟಪಟ್ಟಿದ್ರೆ, ನೀನು ಪ್ರಾರ್ಥಿಸಿದರೆ, ನೀನು ದೇವರ ಹತ್ರ ಚೆನ್ನಾಗಿದ್ದರೆ, ನೀನು ದೇವರ ಹತ್ರ ಚೆನ್ನಾಗಿ ನಡೆದ್ರೆ ದೇವರು ನಿನಗೇನು ಮಾಡ್ತಾನೆ? ಒದಗಿಸಿಕೊಡ್ತಾನೆ. ನಾವು ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳೋದು, ದ್ವೇಷ ಮಾಡೋದು, ಅಸೂಯೆ ಪಡುವುದು ದೇವರಿಗೆ ಇಷ್ಟ ಇಲ್ಲ. ನಿನಗೆ ಮಾರ್ಕ್ಸ್ ಸಿಕ್ಕಿಲ್ವಾ? ದೇವರನ್ನ ಕೂಗು. ನಿನಗೆ ಜಾಬ್ ಸಿಗ್ಲಿಲ್ವಾ? ದೇವರನ್ನ ಕೂಗು. ಅಯ್ಯೋ, ನನಗೆ ಗರ್ಭಫಲ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿದೆ, ದೇವರನ್ನ ಕೂಗು. ಏನೇ ನಿನಗೆ ಸಿಕ್ಕಿಲ್ವಾ? ಬೇರೊಬ್ಬರನ್ನ ಹೋಲಿಕೆ ಮಾಡಿಕೊಂಡು ಅವರನ್ನ ಹೀಯಾಳಿಸಿ ಪಾಪ ಮಾಡಿ ಇದಕ್ಕಿಂತ ನಾನು ಸರಿ ಇದ್ದೀನಾ, ನಾನು ಕರೆಕ್ಟಾಗಿದ್ದೀನಾ ಎಂದು ನೋಡಿಕೊಳ್ಳುವುದು ಬಹಳ ಅವಶ್ಯ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಕಾಯಿನ, ನಿನ್ನ ತಮ್ಮ ನಿನಗೇನು ಮಾಡ್ದ? ಅವನು ದುಡಿತಾ ಇದ್ದಾನೆ, ನೀನು ದುಡಿತಾ ಇದೆಯಾ. ಆದರೆ ಅವನ ಕಾಣಿಕೆ ಇಷ್ಟ ಆಯಿತು ಅಂದ ಮಾತ್ರಕ್ಕೆ ನಿನಗೆ ಅವನ ಮೇಲೆ ಕೋಪ ಬಂದುಬಿಟ್ಟು ಅವನನ್ನು ನೀನು ಕೊಂದುಬಿಟ್ಟೆ. ಆದರೆ ಅವನ ರಕ್ತ ನನ್ನನ್ನು ಏನು ಮಾಡ್ತಾ ಇದೆ? ಹೋಗ್ತಾ ಇದೆ. ಇವತ್ತು ಬಡವರ ಕೂಗು, ನೊಂದವರ ಕೂಗು, ಅದು ಯಾರೇ ಆಗಿರಲಿ, ಕ್ರೈಸ್ತರು ಮಾತ್ರ ಅಲ್ಲ, ದೇವರಿಗೆ ಕೇಳುತ್ತೆ. ನಾವು ಹೇಳ್ಬೋದು, ಹಾಗಾದರೆ ಬಡವರಿಗೆ ಎಲ್ಲಿ ನ್ಯಾಯ ಇದೆ? ಕಷ್ಟದಲ್ಲಿರೋರಿಗೆ ಎಲ್ಲಿ ನ್ಯಾಯ ಇದೆ? ಇಲ್ಲಿ ನೋಡಿ, ಇದೇ ಉತ್ತರ. ದೇವರಿಗೆ ಏಬೇಲನ ರಕ್ತ ಕೂಡ ಕೂಗ್ಕೊಳ್ತು. ಅದರರ್ಥ ದೇವರು ಕೊಡಬೇಕಾದ ರೀತಿಯಲ್ಲಿ ನ್ಯಾಯವನ್ನು ಕೊಟ್ಟೇ ಕೊಡುತ್ತಾನೆ. ನಾವು ಅಂದುಕೊಳ್ಬೋದು, ಅಯ್ಯೋ ಕಾಣಿಸ್ಲಿಲ್ವೇ? ನಿನಗೆ ಕಾಣಿಸಲಿಲ್ಲ, ಆದರೆ ದೇವರು ಉತ್ತರ ಕೊಟ್ಟೇ ಕೊಡುತ್ತಾನೆ. ಕೀರ್ತನೆಗಳಲ್ಲಿ 102ನೇ ಕೀರ್ತನೆ 1ನೇ ವಾಕ್ಯವನ್ನು ನೋಡುವಾಗ, ನೀವು 102 1ನೇ ವಾಕ್ಯ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ ಎಂದು ಹೇಳುತ್ತಾ ಇದ್ದಾನೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನನ್ನ ಪ್ರಾರ್ಥನೆಯನ್ನು
ಕೇಳಪ್ಪ, ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ. ಎಷ್ಟೋ ಜನರು ಎಷ್ಟೋ ಕಡೆಗಳಿಂದ ಪ್ರಾರ್ಥನೆಯನ್ನು ಮಾಡಿದರು. ಯೇಸು ಸ್ವಾಮಿ ಶ್ರಮೆ ಮರಣದ ಸಂದರ್ಭದಲ್ಲಿ ಗೆತ್ಸೆಮನೆ ತೋಟದಿಂದ ಕೂಗಿದೆನು. ಏನಂತ ಕೂಗಿದನು? ತಂದೆಯೇ, ತಂದೆಯೇ, ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು, ತೆಗೆದು ಬಿಡಪ್ಪ, ಆಗ್ತಾ ಇಲ್ಲ, ಬಹಳ ವೇದನೆ ಇದೆ, ನನ್ನ ಕೂಗನ್ನು ಕೇಳು. ಆ ನಂತರ ಯೇಸುಸ್ವಾಮಿ ಕೂಗಿ ಪ್ರಾರ್ಥಿಸಿದರು, ಹೇಗೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದರು. ನೋಡಿ, ನಾವು ಕೂಗಿಕೊಳ್ಳುವಾಗ ನಾವು ಎಲ್ಲಿಂದ ಕೂಗುತ್ತೇವೆ? ಈಗ ಬೈಬಲಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡಿರೋದು, ಕೂಗಿರೋದಿದೆ. ದಾನಿಯೇಲನು ಸಿಂಹಗಳ ಮಧ್ಯದಿಂದ ಕೂಗಿದನು, ಹೌದಲ್ವಾ? ಐಗುಪ್ತ್ಯರು ದಾಸತ್ವದಿಂದ ಕೂಗಿದರು. ಪೇತ್ರನು ನೀರಿನಲ್ಲಿ ಮುಳುಗುವಾಗ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿದನು. ಹೀಗೆ ನೋಡುವಾಗ ಅನೇಕರು ಕೂಗಿದೆ. ನಾವು ನಮ್ಮ ಜೀವಿತಗಳಲ್ಲಿ ಕುಗ್ಗಿ ಹೋದ, ಕಷ್ಟದಲ್ಲಿದ್ದ ಸಂದರ್ಭಗಳಲ್ಲಿ ನಾವು ಕರ್ತನನ್ನು ಕೂಗುವಾಗ ನಮ್ಮ ಮೊರೆಯು ಆತನಿಗೆ ಕೇಳಿಸುತ್ತದೆ. ಅದಕ್ಕೆ ಕ್ರೈಸ್ತರಾಗಿರುವಂಥ ನಾವು ಅದು ಯಾವುದೇ ಭಾಗದಲ್ಲಿ ಆಗಿರಬಹುದು, ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಕೆಲಸದ ವಿಚಾರದಲ್ಲಿ, ಸಮಾಜದ ವಿಷಯದಲ್ಲಿ, ಯಾವ ವಿಚಾರ ಇದ್ದರೂ ನಾವು ದೇವರ ಬಳಿಗೆ ಬಂದು ಕೂಗಬೇಕೇ ಹೊರತು ಅದನ್ನು ನಾವು ಮನುಷ್ಯರ ಮೇಲೆ ತಿರುಗಿಸಬಾರದು. ಮನುಷ್ಯರ ಮೇಲೆ ತಿರುಗಿಸಿದರೆ ಅದು ದ್ವೇಷ ಆಗುತ್ತದೆ, ಅದು ಅಸೂಯೆ ಆಗುತ್ತದೆ, ಅದು ಪಾಪ ಆಗುತ್ತದೆ. ನಾನೇನಾದರೂ ಒಂದು ವೇಳೆ ಒಂದು ತಪ್ಪನ್ನು, ಒಂದು ಪಾಪವನ್ನು ಇನ್ನೊಬ್ಬರ ಮೇಲೆ ಹಾಕಿದರೆ ಅವ್ರು ಹೇಳಿದ್ರು, ಕೆಲವರು ಹೇಳ್ತಾರೆ, ನಾನೇನು ತಪ್ಪು ಮಾಡಿದೆ, ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ? ಈಗ ಯಾರೋ ಒಬ್ಬ ಕ್ರೈಸ್ತರು, ಯಾವುದೋ ಒಂದು ಪಾಸ್ಟ್ರು, ಯಾವುದೋ ಒಂದು ವಿಶ್ವಾಸಿ ಮಾಡಿದ ತಪ್ಪಿಗೆ ಎಲ್ಲರ ಮೇಲೂ ದ್ವೇಷ ಸಾರಿಸಿದ್ರೆ ಅವಾಗೇನಂತೀವಿ? ನಾವೇನು ಮಾಡಿದ್ವಿ? ನಾವು ಕರೆಕ್ಟಾಗಿ ತಾನೇ ಇದ್ದೀವಿ, ಮತ್ತೆ ಯಾಕೆ ಅಂದರೆ ಇಲ್ಲ ಕ್ರೈಸ್ತರೆಲ್ಲ ಹಿಂಗೇನೆ, ಕ್ರೈಸ್ತರೆಲ್ಲ ಹೀಗೇನೆ ಮಾಡ್ತೀರಾ ಅಂದರೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಹಾಗೆ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರನ್ನು ದೂಷಿಸುವ ಹಾಗಾಗುತ್ತದೆ. ನಾವು ಆ ರೀತಿಯಾಗಿ ಮಾಡಬಾರದು. ದೇವರು ನಮಗೆ ಕಲಿಸಿಕೊಡುವುದೇ ಬೇರೆ, ದೇವರು ನಮಗೆ ಹೇಳುವುದೇ ಬೇರೆ. 119ನೇ ಕೀರ್ತನೆ 169ನೇ ವಾಕ್ಯವನ್ನು ಓದುವಾಗ 119ನೇ ಕೀರ್ತನೆಯಲ್ಲಿ 169ನೇ ವಾಕ್ಯದಲ್ಲಿ, ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ, ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ಯಾವ ರೀತಿಯಾಗಿ ಜ್ಞಾನವನ್ನು ದಯಪಾಲಿಸು? ವಾಕ್ಯಾನುಸಾರವಾಗಿ. ಎಷ್ಟೋ ಸಾರಿ ನಾವು ಮನುಷ್ಯರ ಆಲೋಚನೆಗಳನ್ನು ನೋಡುತ್ತಾ ಇರುತ್ತೇವಲ್ವಾ? ನಾವು ಮನುಷ್ಯರ ಆಲೋಚನೆಗಳನ್ನಲ್ಲ, ವಾಕ್ಯಾನುಸಾರವಾದಂಥ ಆಲೋಚನೆಯನ್ನು ನಾವು, ಜ್ಞಾನವನ್ನು ನಾವು ಪಡ್ಕೊಳ್ಳಬೇಕು. ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನವೇ, ಇವತ್ತು ಈ ವಾಕ್ಯ ಹೇಳೋದೇನೆಂದರೆ, ನಿನ್ನ ಕಷ್ಟದಲ್ಲಿ, ನಿನ್ನ ಕಷ್ಟ ಇದೆ, ನೀನು ಕೂಗು, ಕರ್ತನನ್ನು ಕೂಗು. ಆದರೆ ಅದನ್ನು ಮನುಷ್ಯರ ಮೇಲೆ, ಬೇರೆಯವರ ಮೇಲೆ ಕೂಗಾಟ, ರೇಗಾಟ ಯಾವುದು ಮಾಡುವುದು ಒಳ್ಳೆಯದು ಅಲ್ಲವೇ ಅಲ್ಲ. ದೇವರದನ್ನು ಇಷ್ಟಪಡೋದಿಲ್ಲ. ಕೊನೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 1ನೇ ವಚನ. ಯೆಶಾಯನ ಪ್ರವಾದನೆಯ ಗ್ರಂಥ 58:1. ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ, ಕೊಂಬಿನಂತೆ ದನಿಗೈದು ನನ್ನ ಜನರಿಗೆ ಅವರ ದ್ರೋಹವನ್ನು ತಿಳಿಸು, ಯಾಕೋಬ ವಂಶದವರಿಗೆ ಅವರ ಪಾಪಗಳನ್ನು ಅರಹು. ಇವತ್ತು ಈ ವಾಕ್ಯ ಏನಿದೆಯಲ್ವಾ, ಅದು ನಾನಾಗಿರಲಿ, ನೀವಾಗಿರಲಿ, ಯಾರೇ ಆಗಿದ್ರೂ ದೇವರೇ, ಹೌದಪ್ಪ, ಹೌದು, ನಾನು ನಿಜಾನೇ, ನನ್ನಲ್ಲಿ ಏನಾದರೂ ತಪ್ಪಿದ್ರೆ ನಾನು ತಿದ್ದುಕೊಳ್ತೇನೆ ಅಂತ ಹೇಳ್ಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಅವರ ದ್ರೋಹವನ್ನು ತಿಳಿಸು. ನನ್ನಲ್ಲಿ ಅಷ್ಟೇ ಅಸೂಯೆ ಇರ್ಬೋದು, ನಿಮ್ಮಲ್ಲಿ ಅಷ್ಟೇ ಅಸೂಯೆ ಇರ್ಬೋದು, ಕೋಪ ಇರಬಹುದು, ಸಾರಳಂತೆ ನಾನು ಎಂಬ ಅಹಂ ಇರಬಹುದು. ಆದರೆ ದೇವರು ದಾಸರನ್ನು, ಕುಗ್ಗಿದವರನ್ನು ಗಮನಿಸುತ್ತಾನೆ, ಆತನು ಅವರಿಗೆ ಸಹಾಯವನ್ನು ಮಾಡುತ್ತಾನೆ. ಹಾಗಾದರೆ ದೇವರ ದೂತರು, ದೇವರು ನಮ್ಮನ್ನು ದರ್ಶಿಸಬೇಕಾ? ಇಲ್ಲವೇ ಯಾರನ್ನು ದರ್ಶಿಸಬೇಕು? ನಾನು ಎಂಬ ಅಹಂ
ಕೋಪ, ಅಸೂಯೆ, ವಂಚನೆ, ಕೆಟ್ಟತನ ಇದರಲ್ಲಿದ್ದರೆ ದೇವರು ನಮ್ಮನ್ನು ದರ್ಶಿಸುವುದಿಲ್ಲ. ದೇವರು ಯಾರನ್ನು ದರ್ಶಿಸ್ತಾರೆ? ಕಷ್ಟದಲ್ಲಿರುವಂಥವರನ್ನು, ಅವಮಾನ ಪಟ್ಟವರನ್ನು, ದುಃಖಿಸುವವರನ್ನು. ಒಂದು ಹಾಡು ಇವತ್ತು ಆಡ್ತಾ ಇದ್ವಿ. ಹಾಡಲ್ಲಿ ಒಂದು ಪದ ಇತ್ತು, ನನಗೆ ಮರ್ತೋಯ್ತು. ಏನಂದರೆ, ಬೇರೆಯವ್ರನ್ನ ಸಂತೈಸುವ ಮನಸ್ಸನ್ನು, ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ಅದಲ್ವ, ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಎಷ್ಟು ಅರ್ಥ ಇದೆಯಲ್ಲ ಪದದಲ್ಲಿ. ಆಡುವಾಗ ಯಾರಿಗಾದರೂ ಅನಿಸ್ತಾ ಇಲ್ಲ ಗೊತ್ತಿಲ್ಲ, ನನಗೆ ಅನಿಸ್ತಾ ಇತ್ತು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನೊಂದ ಮನ ಎಷ್ಟು ಪಾಪ, ಎಷ್ಟು ಜನ ಇದ್ದಾರೆ ಗೊತ್ತಾ? ನೊಂದವರು ಎಷ್ಟು ಜನ ಇದ್ದಾರೆ ಗೊತ್ತಾ? ಸಾರಳು ನೊಂದ ಮನವನ್ನು ಆಕೆ ಸಂತೈಸುವುದನ್ನು ಬಿಟ್ಟು ನೊಂದ ಮನಕ್ಕೆ ನೋವನ್ನು ಕೊಟ್ಟಳು. ಗಾಯ ಆಗಿರುವ ಮನಸ್ಸಿಗೆ ಬರೆ ಎಳೆದ ಹಾಗೆ. ಕೆಲವರು ಹೇಳ್ತಾರಲ್ವಾ, ಇವಾಗಲೇ ನೊಂದೋಗಿದ್ದೀನಿ, ಇವಾಗಲೇ ಸೋತೋಗಿದ್ದೀನಿ. ಕೆಲವರು ಹೇಗಂದರೆ, ಕೆಲವು ಸ್ನೇಹಿತರು ಇರ್ತಾರೆ, ಆಲ್ರೆಡಿ ಪಾಪ ಸಾಲದಲ್ಲಿರ್ತಾರೆ ಅವರು. ಅಂಥವ್ರಿಗೆ ಸುಮ್ಮನೆ ಇರಪ್ಪ, ನಾನು ನೋಡ್ಕೊಳ್ತೀನಿ ಎಲ್ಲ ಅನ್ನೋದು ಬಿಟ್ಬಿಟ್ಟು, ಸಾಲದಲ್ಲಿರುವವರ ಗುಣ ಏನು ಗೊತ್ತಾ? ಧಾರಾಳವಾಗಿ ಕೊಟ್ಟುನೇ ಸಾಲಗಾರರಾಗಿಬಿಟ್ಟಿರ್ತಾರೆ. ಕೆಲವರು ನೋಡ್ರಿ ಪಾಪ ಕೊಟ್ಟು ಏನಿರಲ್ಲ ಅವ್ರ ಹತ್ರ. ಆದರೆ ಕೆಲವರು ಬುದ್ಧಿವಂತರು, ಏನು ಬಿಚ್ಚಲ್ಲ, ಅವ್ರ ಹತ್ರ ಇರುತ್ತೆ ಬಿಚ್ಚಲ್ಲ. ಅದು ತಪ್ಪು. ಆಲ್ರೆಡಿ ಪಾಪ ಸಾಲದಲ್ಲಿದ್ದಾನೆ, ಆಲ್ರೆಡಿ ನೊಂದು ಹೋಗಿದ್ದಾನೆ, ಆಲ್ರೆಡಿ ಬಡವನಾಗಿದ್ದಾನೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಕುಟುಂಬದಲ್ಲಿ ತುಂಬ ಮಕ್ಕಳಿದ್ದಾರೆ. ನೋಡಿ, ಇವೆಲ್ಲ ನಾವೇನು ಮಾಡಬೇಕು? ಆಲೋಚನೆ ಮಾಡಿ ಮನಸ್ಸಲ್ಲಿಟ್ಟುಕೊಂಡು ಅಂಥವರ ಕುರಿತಾಗಿ ನಮ್ಮ ಬಾಯ ಮಾತೆಲ್ಲ ಏನು ಮಾಡಬೇಕು? ನೊಂದ ಮನವನ್ನು ಸಂತೈಸಬೇಕು. ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾರೆ? ದೇವರು ಯಾಕೆ ಆರಿಸಿಕೊಂಡಿದ್ದಾರೆ? ನೋವು ಕೊಡೋದಕ್ಕ? ನಮ್ಮ ಬಾಯ ಮಾತಿನಿಂದ ನೋವು ಕೊಡೋದಕ್ಕ? ಇಲ್ಲ ಅವರನ್ನು ನಾವು ಸಂತೈಸುವುದಕ್ಕ? ಸಂತೈಸಬೇಕು. ಹಾಗರಳು ನೊಂದೋದಳು, ಪಾಪ ಅಳ್ತಾ ಹೋಗ್ತಾ ಇದ್ದಾಳೆ. ಆಕೆ ಗರ್ಭದಲ್ಲಿರುವಾಗಲೂ ಬಿಟ್ಟಿಲ್ಲ, ನೋಯಿಸಿದಳು. ಮಗುವಾದ ಮೇಲೆ ಮನೆ ಬಿಟ್ಟು ಹೋಗುವಂತೆ ಮಾಡಿದ್ಲು. ಮಗುವಾಗಿ ಸ್ವಲ್ಪ ಬೆಳೆದ ಮೇಲೆ ಅಲ್ಲಿವರೆಗೂ ಸಹಿಸ್ಕೊಂಡ್ಲು ಪಾಪ. ಇವತ್ತು ಕುಟುಂಬಗಳಲ್ಲಿ ನಿಜವಾಗಿ ಎಷ್ಟೋ ಜನರು ಎಷ್ಟೋ ಕಾರ್ಯಗಳನ್ನು ಸಹಿಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ದೇವರ ಕೃಪೆ ಅದು, ದೇವರ ಕೃಪೆ ಅದು. ಇವತ್ತು ದೇವಜನವೇ, ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟ ಆಲೋಚನೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹೌದಪ್ಪ, ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನಾನು ನೊಂದಿದ್ದೀನಿ ನಿಜ, ಆದರೆ ನಾನು ನೊಂದಿದ್ದೀನಿ ಅಂತ ಇನ್ನೊಬ್ಬನ ನೋಯಿಸೋದು ನನಗಿಷ್ಟ ಇಲ್ಲಪ್ಪ. ಕಾಯಿನನು, ಅಯ್ಯೋ ನನ್ನ ಕಾಣಿಕೆ ಅಂಗೀಕರಿಸಲ್ಪಡಲಿಲ್ಲ, ಆದರೂ ಪರವಾಗಿಲ್ಲ, ನನ್ನ ತಮ್ಮನನ್ನು ಅಪ್ರಿಷಿಯೇಟ್ ಮಾಡೋಣ ಅಂತ ಅಂದುಕೊಳ್ಳಬಹುದಾಗಿತ್ತು. ಆದರೆ ಕರ್ತನೇ, ಅವನು ಸಂತೈಸುವ ಬದಲು ಸಾಯಿಸಿದನು ಸ್ವಾಮಿ. ಸಾರಳು ಕೂಡ ಸಂತೈಸುವ ಬದಲಾಗಿ ಓಡಿಸಿದಳು. ಆದರೆ ಕರ್ತನೇ, ನೀನು ಅವರನ್ನು ಕೈ ಬಿಟ್ಟಿಲ್ಲ. ಅವನ ರಕ್ತವು ಕೂಗಿಕೊಂಡಿತು. ಅದೇ ರೀತಿಯಲ್ಲಿ ಹಾಗರಳ ಮನವಿ ಮುಟ್ಟಿತು. ಅನೇಕ ಕೀರ್ತನೆಗಾರರು, ಅನೇಕ ಭಕ್ತರುಗಳು ಕೂಗು ನೀನು ಕೇಳಿ ಅವರಿಗೆ ಸಹಾಯವನ್ನು ಮಾಡಿದ್ದಿ. ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿಯೂ, ವಾಕ್ಯ ಆಲಿಸಿದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನಾವು ಇವತ್ತು ಒಂದು ತೀರ್ಮಾನ ಮಾಡುತ್ತೇವೆ. ಎಲ್ಲ ದಿವಸ ಇದು ನಮಗೆ ಜ್ಞಾಪಕ ಬರಬೇಕು. ಅದೇನೆಂದರೆ, ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು ಎಂಬುದಾಗಿ. ಹೌದೇ ಯೇಸಪ್ಪ, ನಮ್ಮನ್ನು ನೋಯಿಸೋರಿದ್ದಾರೆ. ಕೆಲವು ಸಾರಿ ನಮಗೆ ನೋವಾಗಿರುತ್ತೆ, ಆದರೂ ನಮ್ಮ ಬಾಯಲ್ಲಿ ಬರುವ ಮಾತು ನಾವು ಕರ್ತನೇ ಬೇರೊಬ್ಬರನ್ನ ಸಂತೈಸುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಇದುವರೆಗೂ ನಮ್ಮನ್ನು ಕಾಪಾಡಿದ್ದೀರೇ,
ಪೋಷಿಸಿದ್ದೀರೇ, ನಡೆಸಿದ್ದೀರೇ. ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಆತ್ಮನು ನಮ್ಮಲ್ಲಿರಲಿ, ನಮಗೆ ಆ ಶಕ್ತಿ ಕೊಡು. ನಮ್ಮ ಕರವು ಮೇಲಿರಲಿ, ನಮ್ಮ ಬಾಯಿ ಮಾತು ಆ ಸಾಂತ್ವನವನ್ನು ಕೊಡಲಿ. ನಮ್ಮ ಕುಟುಂಬವು ಸಮಾಧಾನವಿರಲಿ, ಆಶೀರ್ವದಿಸಲ್ಪಡಲಿ. ಎಲ್ಲ ದುಷ್ಟನ ಕಾರ್ಯಗಳು ಲಯವಾಗಲಿ, ನಿನ್ನ ನಾಮ ಮಹತ್ವವಾಗಲಿ. ಕರ್ತನೇ, ನಿಮ್ಮನ್ನು ಎಷ್ಟು ಜನರು ನಿಂದಿಸಿ ಅವಮಾನಿಸಿದರು. ಶಿಲುಬೆ ಮೇಲಿದ್ದಾಗ ನೋವಿನಲ್ಲಿಯೂ ಕಳ್ಳನನ್ನು ಸಂತೈಸಿದಿರಿ, ನೋವಿನಲ್ಲಿಯೂ ತಾಯಿಯನ್ನು ಸಂತೈಸಿದಿರಿ, ನೋವಿನಲ್ಲಿಯೂ ಶಿಷ್ಯರನ್ನು ಸಂತೈಸಿದಿರಿ. ಯಾರನ್ನೂ ನೀವು ನೋವುಪಡಿಸಲಿಲ್ಲಪ್ಪ. ನಾವು ಹಾಗೇನೆ ಯಾರನ್ನೂ ನೋವುಪಡಿಸದೆ ನಾವು ಕರ್ತನೆ ನಿನ್ನ ನಾಮವನ್ನು ಘನಪಡಿಸುವಂತೆ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ವಂದನೆ. ಸರ್ವ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.